ನಮಃ ಶಿವಾಯ. ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತ ಬಂಧುಗಳಿಗೆ, ನನ್ನ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಈ ಒಂದು ಒಂದೇ ಮಾತರಂ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದ್ರ ಜೊತೆಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ನಿಮ್ಮ ಒಂದೊಂದು ಕಮೆಂಟು ನಮ್ಮನ್ನು ಮುಂದುವರಿಸಲಿಕ್ಕೆ ಮೆಟ್ಟಿಲಿದ್ದ ಹಾಗೆ. ನಾನು ಆ ಥರ ಭಾವಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರತಿಯೊಬ್ಬರ ಒಂದೊಂದು ಕಮೆಂಟು ಸಹ ನಿಮ್ಮ ಮನಸ್ಸಿನ ಭಾವನೆ ಆ ಕಮೆಂಟಿನ ರೂಪದಲ್ಲಿ ಬರಲಿ. ಆ ಒಂದೊಂದು ಕಮೆಂಟು ನನ್ನ ಜೀವನದ ಮೆಟ್ಟಿಲು ಅಂತ ನಾನು ಭಾವಿಸಿ ಈ ಒಂದು ಸಂಚಿಕೆಯನ್ನು ಆರಂಭ ಮಾಡ್ತಾಯಿದ್ದೀನಿ. ಆದಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಸಂಚಿಕೆಯನ್ನು ಮಾಡಲಿಕ್ಕೆ ಸ್ವಲ್ಪ ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಸಂಚಿಕೆ ಲೇಟಾಗಿ ಬರ್ತದೆ. ಕೆಲವರು ಮೊನ್ನೆ ಫೋನ್ ಮಾಡಿ ಕೇಳಿದರೆ ನನಗೆ, ಯಾಕೆ ನಿಮ್ಮದು ಬರ್ತಾ ಇಲ್ಲ ಈಗ ಒಂದಿನ ನಿನ್ನೆ ಬಂದಿಲ್ಲ ಅಂತ. ನಿಜವೂ ನನಗೆ ಅದು ಬಹಳ ಖುಷಿ ಅನ್ನಿಸ್ತು. ಯಾಕೆಂದರೆ ನಾನೇನೋ ಒಂದು ಸಂಕಲ್ಪ ಇಟ್ಕೊಂಡು ಇದನ್ನು ಮಾಡೋಣ ಅಂತ ಮಾಡಿದೆ. ಆದರೆ ಇದು ಬರಲಿದ್ದಕ್ಕೆ ಯಾಕೆ ಸರ್ ಬರ್ತಾ ಇಲ್ಲ ನಿಮ್ಮದು ಯಾಕೆ ಅಂತ ಕೇಳ್ತಾರೆ. ಅಂದರೆ ನಮ್ಮದು ಕಡೆ ಗಮನ ಕೊಟ್ಟಿದ್ದಾರೆ ಅಂತ. ನಾವೇನೋ ಸುಮ್ಮನೆ ತಿಳ್ಕೊಂಡು ಒಂದು ಮಾಡಿರ್ತೇವೆ, ಏನೋ ಹೋಗ್ಲಿ ಬಿಡು ಒಂದಿನ ಇಲ್ಲದ್ರೆ ಏನಾಯಿತು ಅಂತ ತಿಳ್ಕೊತೇವೆ. ಆದರೆ ನಮ್ಮ ಪ್ರತಿಯೊಂದು ಕ್ಲಾಸಿನ ಬಗ್ಗೆ ಅವರಿಗೆ ಗಮನ ಇರ್ತದೆ, ಅವ್ರು ನೋಡ್ತಾರೆ ಅನ್ನೋದು ನಮಗೆ ನಿಜವಾಗ್ಲೂ ಖುಷಿ ತಂದು ಕೊಡ್ತದೆ. ಯಾಕೆಂದರೆ ಇದು ಒಬ್ಬ ಕವಿ ಇರ್ಬೋದು, ಒಬ್ಬ ಪತ್ರಕರ್ತರು ಇರ್ಬೋದು, ಒಬ್ಬರು ಯಾರೇ ಇರ್ಬೋದು, ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಆ ಕೆಲಸದ ಬಗ್ಗೆ ಬೇರೆಯವರು ಪ್ರಶಂಸೆ ಮಾಡಿದಾಗೆ, ಅದರ ಬಗ್ಗೆ ಇದು ಕೊಟ್ಟಾಗೆ ನಿಜವಲ್ಲ ಅದು ಪ್ರತಿಯೊಬ್ಬರಿಗೂ ಖುಷಿ ಅನಿಸ್ತದೆ. ಅದು ಖುಷಿ ಆಗಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಯಾಕೆಂದರೆ ಅದು ಪರಮಾತ್ಮನ ಮಾತ್ರ. ನನಗೇನು ಅನಿಸಲ್ಲ ಅನ್ನೋದು ಪರಮಾತ್ಮನ ಮಾತ್ರ ಅನಿಸ್ತದೆ. ಆದರೆ ಈ ಸಾಕಾರ ಜಗತ್ತಿನಲ್ಲಿದೆ ಅಂದಮೇಲೆ, ಸುಖ ದುಃಖ ಇದೆ ಅಂದಮೇಲೆ, ಈ ಶರೀರ ಇದೆ ಅಂದಮೇಲೆ ಇದು ಅನುಭವ ಆಗೇ ಆಗ್ತದೆ. ಭಲೆ ಕಡಿಮೆ ಪರ್ಸೆಂಟೇಜ್ ಇರ್ಬೋದು. ಯಾಕೆಂದರೆ ಎಷ್ಟೋ ಜನ ಹೊಗಳಿದ್ರು ಅದೇನು ಪ್ರಭಾವ ನಮ್ಮದು ಆಗದೇ ಇರತಕ್ಕಂಥದ್ದು. ಅದು ನಿಮ್ಮ ಆತ್ಮಾಭಿಮಾನಿ ಸ್ಥಿತಿ, ಸಂಪೂರ್ಣವಾಗಿ ದೇಹದಿಂದ ಭಿನ್ನರಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದರೆ ಮಾತ್ರ ಆ ಸ್ಥಿತಿ ಬರ್ತದೆ. ಬಿಟ್ಟರೆ ಎಲ್ಲರಿಗೂ ಇದು ಸ್ಥಿತಿ ಬರಲ್ಲ. ಇರಲಿ, ಅದು ವಿಷಯ ಆಮೇಲೆ ನೋಡುವ. ಆದರೆ ನಿಜವಾಗ್ಲೂ ನನಗೆ ಈ ಮಾತು ಕೇಳಿದಾಗ, ಮೊನ್ನೆ ಅವ್ರು ಫೋನ್ ಮಾಡಿ ಯಾಕೆ ನಿಮ್ಮ ಕ್ಲಾಸ್ ಬರ್ತಾಯಿಲ್ಲ ಅಂತ ಕೇಳಿದಾಗ, ನಿಜವಾಗ್ಲೂ ನಾನು ಅದನ್ನು ಮಾಡಬೇಕಲ್ಲ, ಜನ ನೋಡ್ತಾ ಇರಲ್ಲ, ಜನ ಇಷ್ಟಪಡ್ತಾರೆ ಅಂದಮೇಲೆ ನಾವು ಅದನ್ನು ಮಾಡೋಣ ಅಂತಕ್ಕಂಥ ಒಂದು ಪ್ರೇರಣೆ. ಅದಕ್ಕೋಸ್ಕರವಾಗಿ ನೀವು ಪ್ರತಿಯೊಬ್ಬರು ಸಹ ಅದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ನೋಡಿ, ನಾನು ಮೊನ್ನೆ ಒಂದು ವಿಷಯ ತಿಳ್ಕೊಂಡಿದ್ವಿ. ಅಂದರೆ ನಮ್ಮ ಸುಖಮಯ ಜೀವನದಲ್ಲಿ ಸುಖವನ್ನು ಪಡಿಬೇಕಾದ್ರೆ, ಸುಖ ಶಾಂತಿಯನ್ನು ಪಡಿಬೇಕಾದ್ರೆ ಅದಕ್ಕೆ ಮೂಲ ಆಧಾರ ಏನು ಅಂತಂದರೆ, ಒಂದನೇದು ನಮ್ಮ ಜೀವನ ರೂಪಿ ಗಾಡಿ ಸ್ಟೇರಿಂಗ್ ನಮ್ಮ ಕೈಲಿರಬೇಕು ಅನ್ನೋದು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಎರಡನೇದಾಗಿ ಬೇರೆಯವರ ಪಾತ್ರವನ್ನು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಟ್ಟಿದ್ದೆ ಆ ವಿಚಾರದಲ್ಲಿ. ಓಕೆ, ಜೀವನದಲ್ಲಿ ಸುಖ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಕೇವಲ 10 ನಿಮಿಷ ಮಾತಾಡಿದ್ರಾಗಲ್ಲ. ನನಗೆ ತಿಳಿದ ಮಟ್ಟಿಗೆ ಈ ಜೀವನದಲ್ಲಿ ಸುಖ ಶಾಂತಿ ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಡಿದರೆ ಕನಿಷ್ಠ ಪಕ್ಷ ಒಂದು 3 ರಿಂದ 4 ತಾಸು, ಕಡಿಮೆ ಅಂದರೆ ಅದಕ್ಕಂತೂ ಜಾಸ್ತಿ ಮಾತಾಡ್ಬೋದು. ಅಷ್ಟೊಂದು ಭಗವಂತ ನಮಗೆ ನಾಲೆಡ್ಜ್ ಕೊಟ್ಟಿದ್ದಾನೆ. ಇರಲಿ, ಈಗ ನೋಡಿ, ಆ ಒಂದು ಸುಖ ಶಾಂತಿಯನ್ನು ಪಡ್ಕೋಬೇಕಾದ್ರೆ ನಾನು ಕೇವಲ ಅಷ್ಟು ಹೇಳಿದೆ. ಸಂಚಿಕೆ ಏನೂ ಜಾಸ್ತಿ ಆಗ್ತಿತ್ತು. ಏನಾಗ್ತದೆ ಅಂದರೆ, ಕೆಲವರು ಸರ್ ನೀವು ಅದು ಭಾಳ ಟೈಮ್ ಆಗ್ತದೆ, ದಯವಿಟ್ಟು ಟೈಮ್ ಲಿಮಿಟ್ ಮಾಡ್ಕೊಳ್ಳಿ, ನೀವು ಇದು ಭಾಳ ದೊಡ್ಡ ಸಂಚಿಕೆ ಆಗ್ತದೆ, ನೀವು ಸುಮ್ಮನೆ ಹೇಳ್ತಾ ಹೋಗಿಬಿಡ್ತೀರಿ, ಟೈಮ್ ಕಡೆ ಗಮನ ಇರಲ್ಲ, ಅದು ಇದ್ರ ಕಡೆ ಗಮನ ಇರಲ್ಲ ನಿಮಗೆ, ನೀವು ಏನು ಸಮಯ ಹೋಗೋದೇ ಗೊತ್ತಾಗಲ್ಲ, ಅದಕ್ಕೆ ದಯವಿಟ್ಟು ನೀವು ಸಮಯದ ಕಡೆ ಗಮನ ಕೊಡಿ ಅಂತ ನಾನು ಪದೇ ಪದೇ ಹೇಳೋದ್ರಿಂದ ನನ್ನ ಸಮಯದ ಕಡೆ ಸ್ವಲ್ಪ ಮಹತ್ವ ಕೊಡ್ತದೆ. ಯಾಕೆಂದರೆ ಭಾಳ ಲಾಂಗ್ ವಿಡಿಯೋ ಆಗಿಬಿಟ್ರೆ ಅದು ಪ್ರಾಬ್ಲಮ್ ಆಗ್ತದೆ ಅಂತಕ್ಕಂಥ ವಿಚಾರ. ಪಾಪ ಅವ್ರ ಸಮಸ್ಯೆ ಅವರು, ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಏನಂದರೆ, ನಾವು ಮಾತಾಡಕತ್ತಿದ್ವಿ ಅಂದರೆ ಸಮಯ ನೋಡ್ಕೊಂತ ಕೂರಂಗಿಲ್ಲ ನಾವು. ಹಂಗಾಗಿ ಇರಲಿ, ಅದಕ್ಕೋಸ್ಕರ ಆ ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ ಕೇವಲ ಬೇರೆಯವರ ಪಾತ್ರವನ್ನು ಸಾಕ್ಷಿಯಾಗಿ ನೋಡಿದರೆ ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ವಿಶೇಷತೆಗಳನ್ನು ನಮ್ಮಲ್ಲಿ ನಾವು ತುಂಬ್ಕೋಬೇಕಾಗ್ತದೆ. ಉದಾಹರಣೆಗೆ, ಬೇರೆಯವ್ರ ಪಾತ್ರ ಸಾಕ್ಷಿಯಾಗಿ ನೋಡೋದ್ರ ಜೊತೆಗೆ ನಾವು ಇನ್ನೇನು ಮಾಡ್ಬೇಕಂದ್ರೆ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು. ಏನು ಮಾಡಬೇಕು ಅದ್ರ ಬಗ್ಗೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೇನೆ. ನಮ್ಮ ಜೀವನ ರೂಪಿ
ನೌಕೆ ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಎದುರುಗಡೆ ಇರ್ತಕ್ಕಂಥ ಒಂದು ಲೈಟ್ ಹೌಸ್ ಇದೆ. ಆ ಲೈಟ್ ಹೌಸ್ ಯಾವ ಕಾರಣಕ್ಕೂ ಅದು ಚೇಂಜ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಈ ಹಡಗಿನಲ್ಲಿರ್ತಕ್ಕಂಥ ನಾವಿಕನಿಗೆ, ಡ್ರೈವರ್ಗೆ ಅಲ್ಲಿರ್ತಕ್ಕಂಥದ್ದು ಹಡಗು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅದು ಕೇವಲ ಒಂದು ಲೈಟ್ ಕಾಣ್ತಾ ಇರ್ತದೆ. ಆ ಲೈಟಿನ ಆಧಾರದ ಮೇಲೆ ಇವನು ಅಲ್ಲಿ ಒಂದು ಹಡಗಿದೆ ಅಂತ ತಿಳ್ಕೊಳ್ತಾ ಇರ್ತಾನೆ. ಯಾಕೆಂದರೆ ಕತ್ಲು ಸಮುದ್ರದಲ್ಲಿ. ಹಾಗಾಗಿ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಅವ್ರ ಪರಿವರ್ತನೆ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇರಲ್ಲ. ಅದಕ್ಕೋಸ್ಕರವಾಗಿ ನಾವು ಭಾಳಷ್ಟು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಜೀವನ ರೂಪಿ ಸ್ಟೇರಿಂಗನ್ನು ನಾವು ತಿರ್ಗ್ಸ್ಕೊಂಡು ಬಿಟ್ಟರೆ ಬೇಡ ಕಡೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಆದರೆ ನಮ್ಮ ಮೆಂಟಾಲಿಟಿ ಯಾವ ರೀತಿ ಇರ್ತದೆ ಅಂದರೆ ನಾನು ಇಷ್ಟೇ ಜೀವನ ನಂದು, ನಾನು ಮುಂದೆ ಆಗಲ್ಲ, ನಾನು ಮುಂದೆ ಹೋಗ್ಲಿಕ್ಕಾಗಲ್ಲ, ಇವ್ರು ಯಾರೂ ನನಗೆ ಸಹಯೋಗ ಸಹಕಾರ ಕೊಡ್ತಾ ಇರಲ್ಲ ಅಂತ ನಮ್ಮದು ಒಂದು ಚೀಪ್ ಮೆಂಟಾಲಿಟಿ. ಅಂದರೆ ಒಂಥರ ಇಷ್ಟೇ ಏನಪ್ಪ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಕೂದಿರ್ತಾರೆ. ಒಂದು ಉದಾಹರಣೆ ತಿಳ್ಕೊಂಡು ಅದ್ರ ಮುಖಾಂತರ ನಾವು ಮುಂದೆ ಅಭ್ಯಾಸ ಮಾಡೋಣ. ನೋಡಿ, ನಿಮ್ಮ ಮನೆಗಾಗಿರ್ಬೋದು ಅಥವಾ ಒಂದು ಎಲ್ಲಾದರೂ ನೀವು ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ನೋಡಿ, ಒಂದು ದೊಡ್ಡ ಅಕ್ವೇರಿಯಂ ಇದೆ, ದೊಡ್ಡದಿದೆ. ಅದರಲ್ಲಿ ನೀರು ಹಾಕಿ ಮೀನು ಬಿಟ್ಟಿದ್ದೀರಿ. ಒಂದು 20-30 ಮೀನು ಬಿಟ್ಟಿದ್ರೆ ಅವು ಈ ಕಡೆಯಿಂದ ಆ ಕಡೆ ಹೋಗ್ತವೆ, ಆ ಕಡೆಯಿಂದ ಈ ಕಡೆ ಬರ್ತವೆ. ನೀವು ಅದ್ರ ಫುಲ್ಲು ಎಲ್ಲ ಆಹಾರಗಳನ್ನು ಹಾಕಿದರೆ ತಿನ್ಕೊಂಡು ಅಡ್ಡಾಡ್ತಾ ಅದವು ಎಂಜಾಯ್ ಮಾಡ್ತವೆ. ಒಂದು ತಿಂಗಳಾದಮೇಲೆ ನೀವೇನು ಮಾಡಿಬಿಡ್ತೀರಿ, ಅದ್ರ ಮಧ್ಯದಲ್ಲಿ ಒಂದು ಏನಾದರೂ ಒಂದು ಗ್ಲಾಸನ್ನು ಇಡ್ತೀರಿ. ಗ್ಲಾಸ್ ಇಟ್ಟಾಗ ಏನಾಗಿಬಿಡ್ತದೆ ಅಂದರೆ ಅವು ದಿನ ಫ್ರೀಯಾಗಿ ಅಡ್ಡಾಡ್ತದವು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಅಡ್ಡಾಡಿ ಫ್ರೀಯಾಗಿ. ಅವತ್ತೇನಾಗ್ತವೆ, ಅವು ಬರ್ತವೆ, ಬಂದು ಈ ಗ್ಲಾಸಿಗೆ ಡಿಕ್ಕಿ ಹೊಡಿತವೆ, ನೋವು ಮಾಡ್ಕೊತವೆ, ಮತ್ತೆ ವಾಪಸ್ ಮತ್ತೆ ಇನ್ನೊಂದ್ಸಲಿ ಬರ್ತವೆ, ಡಿಕ್ಕಿ ಹೊಡಿತವೆ. ಅವು ಈ ಥರ ಲಾಸ್ಟ್ ಅಡಿಗೆ ದಿನ 1 ದಿನ 2 ದಿನ 3 ದಿನ 4 ದಿನ 5 ದಿನ ಆದಮೇಲೆ ಅವಕ್ಕೆ ಮೈಂಡ್ ಸೆಟ್ ಮಾಡ್ಕೊಳ್ತವೆ. ಏನು ಅಂತಂದರೆ ನಾವಿನ್ನು ಮುಂದೆ ಹೋಗಬಾರ್ದು, ಇದೇ ಲಾಸ್ಟ್, ಇಲ್ಲಿ ಹೋದರೆ ನಮಗೆ ಪೆಟ್ಟು ಬೀಳ್ತದೆ ಅನ್ನೋದನ್ನು ಮೈಂಡ್ ಸೆಟ್ ಮಾಡ್ಕೊಂಡಾಗ ಅವು ಏನು ಮಾಡ್ತವೆ, 5ನೇ ದಿನದಿಂದ ಅಂದರೆ ಬರ್ತಾವು, ಎಲ್ಲಿವರೆಗೆ ಬಂದು ಅಲ್ಲಿಂದ ಮತ್ತೆ ವಾಪಸ್ ಹೋಗಕ್ಕೆ ಶುರು ಮಾಡಿಬಿಡ್ತಾವೆ. ಹಿಂಗೊಂದು ಹೆಚ್ಚು ಕಮ್ಮಿ ಒಂದು 15 ದಿನ ಆದಮೇಲೆ ಏನು ಮಾಡ್ತಾರೆ, ಆ ಗ್ಲಾಸನ್ನು ತೆಗೆದು ಬಿಡ್ತಾರೆ. ಬಟ್ ಅವು ಏನು ಮಾಡಿರ್ತಾವು, ಅಲ್ಲಿಂದ ಸೀದಾ ಬರ್ತಾವು, ಅಲ್ಲಿ ಸೇರ್ಕೊಂತವು, ಆಮೇಲೆ ಆ ಕಡೆಗೆ ತಿರುಗಿ ಹೋಗ್ತಾವೆ. ಅದಕ್ಕಂತ ಮೊದಲೇನಾಗಿರ್ತದೆ, ನೀವು ಗ್ಲಾಸ್ ಇಟ್ಟಾಗ ಅದ್ರ ಈ ಕಡೆಗೆ ಹಿಂಗೆ ನೀರಿದೆ, ನೀರು ಮಧ್ಯದಲ್ಲಿ ಗ್ಲಾಸ್ ಇಟ್ಟಿದ್ರ ಪಕ್ಕಕ್ಕೆ ಅದಕ್ಕೆ ಊಟ ಆಹಾರ ಹಾಕಿದಿರಿ. ಅವು ಆಹಾರ ತೊಗೊಳ್ಳಿಕ್ಕೆ ಬರ್ತವೆ, ಮಧ್ಯದಲ್ಲಿ ಗ್ಲಾಸ್ ಟಚ್ ಮಾಡ್ತವೆ, ಹೊಡ್ತಾ ಬೀಳ್ತದೆ, ಅವಕ್ಕೆ ವಾಪಸ್ ಹೋಗ್ತವೆ. ಆಹಾರ ಇಲ್ಲಿರ್ತದೆ. ಒಂದು 15 ದಿನ ಆದಮೇಲೆ ಏನು ಮಾಡ್ತೀರಿ, ಆ ಮಧ್ಯದಲ್ಲಿಂದ ಗ್ಲಾಸ್ ತೆಗೆದು ಬಿಡ್ತೀರಿ. ನೀವು ಗ್ಲಾಸ್ ತೆಗೆದಾಗ ಏನಾಗ್ತದೆ ಅಂದರೆ ಆ ಮೀನುಗಳು ಬರ್ತಾವು, ಇಲ್ಲಿಗೆ ಮೈಂಡ್ ಸೆಟ್ ಮಾಡ್ಕೊಂಡು ಅವು ಇಲ್ಲಿವರೆಗೆ ಅಷ್ಟೇ ಹೋಗ್ಬೇಕು, ನಾವು ಆ ಕಡೆ ಹೋಗಿಲ್ಲ, ಅಲ್ಲಿ ಹೋದ್ರೆ ಹೊಡ್ತಾ ಬೀಳ್ತದೆ ಅನ್ನೋದನ್ನು ನಾವು ಮೈಂಡ್ ಸೆಟ್ ಮಾಡ್ಕೊಂಡಿರೋದ್ರಿಂದ ನೀವು ಗ್ಲಾಸ್ ತೆಗೆದಿದ್ರೂ ಸಹ ಅವು ಈ ಕಡೆ ಬರ್ಲಿಕ್ಕೆ ಪ್ರಯತ್ನ ಪಡಲ್ಲ, ಬೇಡ ವಾಪಸ್ ಹೋಗೋಣ ಅಂತ. ಹಾಗೆ ಇದನ್ನು ಯಾಕೆ ಈ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಈ ಒಂದು ಸಂಸಾರವೆಂಬ ನಮ್ಮ ಜೀವನದಲ್ಲಿ ಎಷ್ಟೋ ಜನ, ನನಗೆ ತಿಳಿದ ಮಟ್ಟಿಗೆ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಲಕ್ಷ ಇದ್ದಾರೆ, ಲಕ್ಷ, ಇವತ್ತು ಕೋಟಿ ಗಂಟಲೆ ಜನಸಂಖ್ಯೆ ಇದೆ. ಅದರ ಲಕ್ಷಾಂತರ ಜನ ಏನು ಮಾಡ್ತಾರೆ ಅಂದರೆ ನಮ್ಮ ಮೈಂಡನ್ನು ಸೆಟ್ ಮಾಡ್ಕೊಂಡಿದ್ದಾರೆ. ಏನು, ನಾವಿಷ್ಟೇ ಮಾಡೋದು, ನಮ್ಮ ಕೈಲಿ ಜಾಸ್ತಿ ಮಾಡೋಕ್ಕಾಗಲ್ಲ, ಇಲ್ಲ ನಮ್ಮ ಕೈಲಿ ಅಲ್ಲ, ಅದು ನಮ್ಮದಲ್ಲ, ಅದು ಬೇರೆಯವ್ರದ್ದು, ನಾವೆಲ್ಲ ಆ ಲೆವೆಲ್ಲೇ ರೀಚ್ ಆಗೋಕ್ಕಾಗಲ್ಲ, ತಲುಪಲಿಕ್ಕಾಗಲ್ಲ, ಗುರಿ ಮುಟ್ಟೋಕ್ಕಾಗಲ್ಲ. ಅವ್ರಿಗೆ ಸಪೋರ್ಟ್ ಆ ರೀತಿ ಇದೆ, ಅವ್ರ ಮನೇಲಿ ಸಪೋರ್ಟ್ ಮಾಡ್ತಾರೆ, ತಂದೆ ತಾಯಿಗಳು ಸಪೋರ್ಟ್ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ನಾವು ಬೇರೆಯವರ ಜೀವನಕ್ಕೆ ನಮ್ಮ ಜೀವನ ಹೋಲಿಕೆ ಮಾಡ್ಕೊಳ್ತೀವಿ. ನೋಡಿ, ಟೆನ್ಸಿಂಗ್ ಇದ್ದಾನೆ, ಉದಾಹರಣೆ ಸಾಕಷ್ಟು ಸಲ ನಾವು ತಿಳ್ಕೊಂಡಿದ್ದೇವೆ, ಕ್ಲಾಸಸ್ಸಲ್ಲೆಲ್ಲ ನಾವು ಹೇಳಿದ್ದೇವೆ ಅದನ್ನು. ತೇನ್ಸಿಂಗನಿಗೆ ಮೌಂಟ್ ಎವರೆಸ್ಟ್ ಹತ್ತೋದಷ್ಟೇ ಅವನು ಗುರಿಯಾಗಿತ್ತು ವಿನಃ ಬೇರೆ ಏನೂ ಇರಲಿಲ್ಲ. ಲಾಸ್ಟ್ ಅಡಿಗೆ ಸುಮಾರು ಅವನು 5 ಸಲ 6 ಸಲ ಹತ್ತಿರ್ತಾನೆ. ಇನ್ನೇನು ಲಾಸ್ಟ್ ಮೂಮೆಂಟಿಗೆ ಎಷ್ಟೋ ಸಲ, ಅದಕ್ಕಿಂತ ಮೊದಲು ಅವನು ಮೇಲುವರೆಗೆ ಹೋಗಿ ಬಂದಿರ್ತಾನೆ. ಒಂದ್ಸಲಿ ಚಳಿ ಭಾಳ ಐತಿ ಅಂತ ಬರ್ತಾರೆ, ಹಿಮ ಭಾಳ ಐತಿ ಅಂತ ಬರ್ತಾರೆ, ಅಲ್ಲಿ ಭಾಳ ಗಾಳಿ ಇದೆ ಅಂತ ಬರ್ತಾರೆ, ಕೆಲವು ಟೈಮು ಆರೋಗ್ಯ ಸರಿ ಇಲ್ಲ ಅಂತ ಬರ್ತಾರೆ, ಜೊತೆಯಲ್ಲಿದ್ದಾರೆಲ್ಲ ಖಾಲಿ ಆದರು ಅಂತ ಬರ್ತಾರೆ, ಕೆಲವು ಟೈಮ್ ಫುಡ್ ಖಾಲಿ ಆಯ್ತು ಅಂತ ಬರ್ತಾರೆ, ಅಲ್ಲಿ ಮುಂದೆ ಹೋಗ್ಲಿಕ್ಕೆ ವಾತಾವರಣ ಸರಿಯಾಗಿ ಹೋಗಿ ಇಲ್ಲ ಅಂತ ಬರ್ತಾರೆ. ಹೀಗೆಲ್ಲ ಹೋಗಿ 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 ಬಂದಿರ್ತಾರೆ. ಆದರೆ ಲಾಸ್ಟ್ ಮೂಮೆಂಟಿಗೆ ಅವನು ತೇನ್ಸಿಂಗ್ ಹೋಗ್ತಾ ಇರ್ತಾನೆ. ಅವತ್ತು ಹೋಗ್ಬೇಕಾದ್ರೆ ಹೇಳ್ತಾಳೆ ಅವನು ಹೆಂಡ್ತಿ, ಬ್ಯಾಡ್ರಿ ನಿಮ್ಮ ಆರೋಗ್ಯ ಸರಿ ಇಲ್ಲ, ಪಾಪ ಅವನ ಹೆಂಡ್ತಿಗೆ ಪಾಪ ಸಣ್ಣ ಮಗು ಇರ್ತದೆ, ಆ ಮಗುವನ್ನು ಇಟ್ಕೊಂಡು ಆ ತಾಯಿ ಇರ್ತಾಳೆ ಮನೆಯಲ್ಲಿ. ತೇನ್ಸಿಂಗ್ ಹೆಂಡ್ತಿ, ಬೇಡ ಹೋಗ್ಬೇಡ್ರಿ, ಮಗು ಸಣ್ಣದಿದೆ, ನಾನು ಈ ಥರ ಇದ್ದೀನಿ, ನನ್ನದು ಪರಿಸ್ಥಿತಿ ಈ ಥರ ಇದೆ, ನೀವು ಹೋಗ್ಬೇಡ್ರಿ ಅಂತ ಹೇಳಿದಾಗೆ ಅವನೊಂದು ಆಮೇಲೆ ನಿಮ್ಮದು ಆರೋಗ್ಯ ಸರಿಯಿಲ್ಲ, ಮೇಲೆ ಹೋದಾಗ ಎಲ್ಲಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಆಗಿ ಏನಾರಾದರೆ ನಾಳೆ ನಮ್ದು ಹೆಂಗೆ ಅಂತ. ಪಾಪ ಅದು ಒಂದು ಹೆಣ್ಮಗಳ ಜವಾಬ್ದಾರಿ ಇದೆ, ಗಂಡನ ಮೇಲೆ ಪ್ರೀತಿ ವಿಶ್ವಾಸ, ಅದು ಸಹಜ, ಅದು ಲೌಕಿಕ ಧರ್ಮ.
ಓಕೆ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಅವಳು ಅವಾಗ ಹೇಳಿದಾಗ ಅವ್ನು ಏನು ಹೇಳ್ತಾನೆ ಗೊತ್ತಿದ್ರಾ? ಅವ್ನು ಹೇಳ್ತಾನೆ, ಯಾವ ಕಾರಣಕ್ಕೂ ತಪ್ಪಿಸ್ಲಿಕ್ಕಾಗಲ್ಲ, ಇವತ್ತು ನಾನು ಹೋಗೋದೆ. ಆದರೆ ಏನು ಅಂದರೆ ಅಕಸ್ಮಾತ್ ಏನಾರ ಹೆಚ್ಚು ಕಮ್ಮಿ ಆಗಿ ಸತ್ತರೆ ನನ್ನ ತಾಯಿ ಮಡಿಲಲ್ಲಿ ಸಾಯ್ತೀನಿ, ನಿನ್ನ ಜೋಪಡಿಯಲ್ಲಿ ಸಾಯಲ್ಲ ಅಂತ ತೇನ್ ಸಿಂಗ್ ತನ್ನ ಹೆಂಡತಿಗೆ ಹೇಳ್ತಾನೆ. ಈ ಮಾತನ್ನು ನಾವು ಸಹ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ನಮ್ದು ಯಾವುದೋ ಒಂದು ಕೈಲಿ ಹಿಡ್ಕೊಂಡು ಬೇರೆಯವರ ಜೀವನಕ್ಕೆ ನಮ್ಮ ಜೀವನವನ್ನು ಹೋಲಿಕೆ ಮಾಡ್ಕೊಂಡು ಇಲ್ಲ 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 ನಮ್ಮ ಕೈಲಾಗಲ್ಲ. ನೋಡಿ ಅವರೆಲ್ಲ ಹೆಂಗಿದ್ದಾರೆ, ಯಾವಾಗಲೂ ನಾವು ಮುಂದುವರಿಬೇಕಾದ್ರೆ ನಮಗಂತೂ ಮುಂದುವರೆದವ್ರು ನೋಡ್ತಾ ಇರ್ಬೇಕ್ರಿ, ನಮಗಂತೂ ಕೆಳಗಿದ್ದವ್ರು ನೋಡಬಾರ್ದು. ಅವನು ಬೆಳಗ್ಗೆ 7 ಗಂಟೆಗೆ ಹೇಳ್ತಾನೆ ಅಂದರೆ ಆ 7 ಗಂಟೆಗೆ ಯಾಕೆ ನೋಡಬೇಕು? ಅವನು 7 ಗಂಟೆಗೆ ಎದ್ದೇಳ್ತಾನೆ ಅಂತ ಹೇಳ್ತೀರಿ. ಅದ್ರ ಬದಲಿ 4 ಗಂಟೆಗೆ ಎದ್ದು ಓದೋನು ನೋಡ್ರಲ್ಲ, ಯಾರು ಬೇಡ ಅಂದ್ರೆ. ನೀವು 4 ಗಂಟೆಗೆ ಎದ್ದು ಓದೋನು ನೋಡ್ಕೊಂಡ್ರೆ ನೀವು ಮುಂದುವರ್ಲಿಕ್ಕೆ ಆಗ್ತೀರಿ. 7 ಗಂಟೆಗೆ ಎದ್ದು ಸೂರ್ಯ ಉದಯ ಆದಮೇಲೆ ನೋಡಿದವನ್ನ ಮತ್ತು ನಾವು ನೋಡಿದ್ರೆ ಇನ್ನೇನು ನಾವು ಉದ್ಧಾರ ಆಗ್ತೇವೆ. ಅದಕ್ಕೆ ಯಾವಾಗಲೂ ನಮ್ಮ ಜೀವನವನ್ನು ಇನ್ನೊಬ್ಬರ ಜೀವನಕ್ಕೆ ಹೋಲಿಕೆ ಮಾಡ್ಕೋಬೇಕು. ಇವತ್ತು ಸಂಚಿಕೆ ಮೂಲ ಸಾರ ಏನಂದರೆ, ನಮ್ಮ ಗುರಿ ಉದ್ದೇಶ ನಮಗೆ ಸ್ಪಷ್ಟವಾಗಿರ್ಬೇಕು. ಯಾವ ರೀತಿ ಕುದುರೆ ಕಟ್ಟಿರ್ತಾರೆ ನೋಡಿರಿ, ಹಿಂಗೆ ಸೈಡಿಗೆಲ್ಲ ಕಟ್ಟಿರ್ತಾರೆ, ಅದು ಎಲ್ಲ ಆ ಕಡೆ ಈ ಕಡೆ ನೋಡಿ ಸುಮ್ಮ ದಾರಿ ನೋಡ್ತಾ ಇರ್ತದೆ. ಹಾಗೆ ನಮ್ಮ ಈ ಜೀವನ ರೂಪಿ ಏನು ನಡೀತಾ ಇದೆ ರಥ, ಆ ಕುದುರೆ ಏನೈತಲ್ಲ ಮನಸ್ಸು ಅಂತಕ್ಕಂಥ ಕುದುರೆ, ಅದು ನೇರವಾಗಿ ಹೋಗ್ತಾ ಇರ್ಬೇಕು ವಿನ ಆ ಕಡೆ ಈ ಕಡೆ ಸೈಡು ನೋಡಬಾರ್ದು. ಆ ಲಗಾಮ್ ಯಾರ ಕೈಗಿರ್ಬೇಕಂದ್ರೆ ಆತ್ಮ ಏನಿದಾನ, ಈ ಶರೀರ ನಡೆಸ್ತಕ್ಕಂಥ ಆತ್ಮ, ಅಲ್ಲಿ ಕುದುರೆ ನಡೆಸ್ಬೇಕಾದ್ರೆ ಸ್ಥೂಲವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೈಗಿರ್ತದೆ ಅದು ಲಗಾಮ್ ಅಲ್ಲೋ. ಅದೇ ರೀತಿ ಈ ಶರೀರವೆಂಬ ಅಶ್ವ ಹೋಗ್ತಾ ಇದೆ, ರಥ ನಡೀತಾ ಇದೆ. ಶರೀರವೆಂಬ ರಥದಲ್ಲಿ ಅಶ್ವ ಅನ್ನೋದ್ರೆ ಈ ಮನಸ್ಸು ಅನ್ನುವಂತಹ ಕುದುರೆಯನ್ನು ಲಗಾಮ್ ಹಾಕ್ಬೇಕು. ಅದಕ್ಕೆ ಲಗಾಮ್ ಯಾವುದು ಅಂದರೆ ಬುದ್ಧಿ ಐತಲ್ಲ, ಕಂಟ್ರೋಲಿಂಗ್ ಪವರ್ ಇಟ್ಕೋಬೇಕು. ಆ ಬುದ್ಧಿ ಮನಸ್ಸು ಹೇಳ್ದಂಗೆ ಕೇಳ್ಕೊಂತ ಹೋಗ್ಬಿಟ್ರೆ ಮನಸ್ಸು ಸಂಪೂರ್ಣವಾಗಿ ನಮ್ಮ ಜೀವನನೇ ಹಾಳು ಮಾಡಿಟ್ಬಿಡ್ತದೆ, ಬರ್ಬಾದ್ ಮಾಡ್ತದೆ, ಸತ್ಯನಾಶ ಮಾಡ್ತದೆ. ಇವತ್ತು ಜೀವನ ಎಷ್ಟೋ ಬರ್ಬಾದ್ ಆಗಲಿಕ್ಕೆ ಹಾಳಾಗಲಿಕ್ಕೆ ಕಾರಣವೇ ಮನಸ್ಸು ಹೇಳ್ದಂಗೆ ಬುದ್ಧಿ ಕೇಳ್ತದೆ. ಅದಕ್ಕೆ ಆ ಮನಸ್ಸು ಬುದ್ಧಿ ಎರಡೂ ಸೇರಿದಾಗ ಏನು ಅನುಭವ ಆಗ್ತದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಮನಸ್ಸು ಹೇಳ್ದಂಗೆ ನಾವು ಕೇಳ್ತಾ ಹೋಗ್ಬಾರ್ದು. ನ್ಯಾಯ ನಿರ್ಣಯ ಬುದ್ಧಿ, ಯಾರಾದರೂ ತಪ್ಪು ಮಾಡಿದಾಗ ಕೇಳ್ತಾರೆ, ನಿನಗೆ ಮನಸ್ಸಿಲ್ವ ಅಂತ ಕೇಳಲ್ಲ, ನಿನಗೆ ಅಷ್ಟು ಗೊತ್ತಾಗಲ್ವ ಅದನ್ನು ಮಾಡಬೇಕು ಮಾಡಬಾರ್ದು ಅಂತೇಳಿ ಬುದ್ಧಿ ಇಲ್ವ ನಿನಗೆ ಅಂತ ಬುದ್ಧಿ ಮೇಲೆ ಬರ್ತದೆ, ಮನಸ್ಸಿನ ಮೇಲೆ ಯಾರೂ ವಿಚಾರ ಮಾಡಲ್ಲ. ಅದೇ ಹಾಗಾಗಿ ಯಾವಾಗಲೂ ನಮ್ಮ ಮನಸ್ಸು ಏನೇ ವಿಚಾರ ಮಾಡಿದರೂ ಬುದ್ಧಿ ಅಂತಕ್ಕಂಥದ್ದು ಲಗಾಮ್ ಕಂಟ್ರೋಲ್ ಇಟ್ಕೊಂಡು ಇದನ್ನು ನಡೆಸ್ತಾ ಇದ್ದಾಗ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ಶ್ರೇಷ್ಠ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ಉದಾಹರಣೆಗೆ ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಎದ್ದು ನಾನು 4 ಗಂಟೆಗೆ ಎದ್ದು ಓದಬೇಕು ಅಂತ ಸಂಕಲ್ಪ ಮಾಡಿಕೊಂಡಾಗ ಮನಸ್ಸಿನಲ್ಲಿ ಬರ್ತದೆ ಬುದ್ಧಿ, ಹೌದು ನೀನು ಬೆಳಗ್ಗೆ 4 ಗಂಟೆಗೆ ಎದ್ದು ಬೇಗ ಓದಬೇಕು, ನಾನು ಚೆನ್ನಾಗಿ ಓದಬೇಕು, ನಾನು ಇಂಜಿನಿಯರು, ಡಾಕ್ಟ್ರು, ಲಾಯರು, ಏನೋ ಒಬ್ಬ ಒಳ್ಳೆ ಪತ್ರಕರ್ತ ಆಗಬೇಕು, ಒಳ್ಳೆ ಹೀರೋ ಆಗಬೇಕು ಅಂತಕ್ಕಂಥ ವಿಚಾರ ತಿಳ್ಕೊಂಡು ಮನಸ್ಸಿನಲ್ಲಿ ಬಂದಂಥ ವಿಚಾರಕ್ಕೆ ಬುದ್ಧಿ ಜೊತೆಗೆ ಗೂಡಿಸಿದಾಗ ಅವಾಗ ನೀವೇನು ಮಾಡ್ತೀರಿ, ಮಲಗಿದಾಗ ಬೆಳಗ್ಗೆ 4 ಗಂಟೆಗೆ ಹೇಳ್ತೀರಿ, ಮನಸ್ಸಿನಲ್ಲಿ 4 ಗಂಟೆಗೆ ಹೇಳ್ಬೇಕಂತ ವಿಚಾರ ಮಾಡ್ತೀರಿ, ಬುದ್ಧಿ ಇದು ಮಾಡೋಂಗಿಲ್ಲ. ಅವಾಗೇನಾಗಿಬಿಡ್ತೈತೆ ಅಂತಂದರೆ ನಿಮಗೆ ನ್ಯಾಯ ನಿರ್ಣಯ ಸರಿ ಮಾಡೋಕ್ಕಾಗಲ್ಲ. ಅವಾಗೇನಾಗಿಬಿಡ್ತೈತೆ ಅಂತಂದರೆ ನ್ಯಾಯ ನಿರ್ಣಯ ಮಾಡ್ಲಿಕ್ಕೆ ಸರಿಯಾಗಲ್ಲ. ಮನಸ್ಸು ಏನು ಹೇಳ್ತದೆ, ಮಾಡೋಣ ಅಂತ ಹೇಳ್ತದೆ. ಬುದ್ಧಿ ತನ್ನ ಪಾಡಿ ತಾನು ಬ್ಯುಸಿಯಾಗಿತ್ತಂತಂದರೆ ಆವಾಗ ನಮಗೆ ಇದು ಮಾಡೋಕ್ಕೆ ಬೆಳಗ್ಗೆ ಎದ್ದೇಳಲಿಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕಂತ ಮನಸ್ಸು ಹೇಳ್ತು, ಬುದ್ಧಿ ಸುಮ್ಮನಿತ್ತು, ಆಮೇಲೆ ಮನಸ್ಸು 7 ಗಂಟೆಗೆ ಎದ್ದೇಳ್ತದೆ. ಹೆಂಗಾದಾಗ ನಮ್ಮ ಜೀವನದಲ್ಲಿ ಗುರಿಯನ್ನು ಮುಟ್ಟಲಿಕ್ಕೆ ನಮಗೆ ಸಾಧ್ಯ ಆಗಲ್ಲ. ಈ ಮನಸ್ಸು ಬುದ್ಧಿ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮ್ಮ ಈ ಎರಡೂ ಸೇರಿದಾಗ ನಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೂ ತಗೊಂಡು ಹೋಗ್ಬೋದು. ಇವೆರಡೂ ಸೇರಿದಾಗ ಸಂಪೂರ್ಣವಾಗಿ ನಮ್ಮ ಜೀವನವನ್ನು ಪಾತಾಳಕ್ಕೂ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದರ ಮುಂದಿನ ಸಂಚಿಕೆಯನ್ನು ನಾನು ಇದರಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮನಸ್ಸು ಬುದ್ಧಿ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಆಲ್ರೆಡಿ ಈ ಮನಸ್ಸು ಬುದ್ಧಿ ಅಂತಕ್ಕಂಥವು ಆತ್ಮದಲ್ಲಿರುವಂತಹ 3 ಕರ್ಮೇಂದ್ರಿಯಗಳು ಅನ್ನೋದನ್ನು ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಯಾಕೆಂದರೆ ನೋಡಿ, ಈ ಶರೀರ ಹೆಂಗಿದೆಯೋ, ಈ ಶರೀರದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ ಕಾಲಿದವೋ ಹಾಗೆ ಇದು ಭೌತಿಕ ಶರೀರ. ಈ ಭೌತಿಕ ಶರೀರದಲ್ಲಿ ಅಭೌತಿಕವಾಗಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಇದೆ. ಈ ಶರೀರ ಜಡ, ಆತ್ಮ ಚೈತನ್ಯ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸ್ತದೆ, ಬಿಟ್ಟು ಹೋಗ್ತದೆ. ನೋಡಿ, ಆತ್ಮ ಶರೀರ ಬಿಡ್ತಂದರೆ ಅದು ಹೋಗಿ ಇನ್ನೊಂದು ಕಡೆ ಜನ್ಮ ಪಡೀತದೆ. ಈ ಶರೀರ ಏನೈತಲ್ಲ, ಈ ಶರೀರದಲ್ಲಿ ಒಂದು ಆತ್ಮ ಇದ್ದಾಗ ಇದು ಜೀವಾತ್ಮ ಆಗಿ ಪಾತ್ರ ಮಾಡ್ತದೆ. ಆದರೆ ಈ ಶರೀರ ಆತ್ಮ ಏನಾದರೂ ಬಿಟ್ಟು ಹೋಯ್ತು ಅಂದರೆ ಇದು ಜಡ ಆಗಿ ಅಲ್ಲೇ ಬಿದ್ದುಬಿಡ್ತದೆ. ಇದನ್ನು ಎತ್ತಲಿಕ್ಕೆ 4 ಜನ ಬೇಕು. ಇವತ್ತು 200 kg ಇದ್ದರೆ
ಅವ್ರು ಹೊತ್ಕೊಂಡು ಹೋಗ್ಲಿಕ್ಕೆ ಆತ್ಮ ಒಂದೇ ತಗೊಂಡು ಅಡ್ಡಾಡ್ತಿರ್ತದೆ. ಎಷ್ಟೋ ಕಷ್ಟ ಆಗಲಿ, ಒಂದು 500 kg 200 kg ಇದ್ರೂ ಒಬ್ಬನೇ ಅಡ್ಡಾಡ್ತಾನೆ. ಆದರೆ ಅದೇ 50 kg ಇರ್ತಕ್ಕಂಥ ವ್ಯಕ್ತಿ ಸತ್ರ ಎತ್ತಲಿಕ್ಕೆ 4 ಜನ ಬೇಕು. ಓಕೆ, ಅಂದರೆ ಈ ಆತ್ಮನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆತ್ಮ ನೋಡಲಿಕ್ಕೆ ಬಿಂದು ಇದೆ, ಅದರ ಶಕ್ತಿ ಏನೈತಲ್ಲ ಇದು ಅಪಾರವಾಗಿದೆ. ಜಗತ್ತಿನಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಬಟ್ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಯಾರು ಕೊಡಲಿಕ್ಕಾಗಿಲ್ಲ. ಕಾರಣ ಏನಂದರೆ ಅದ್ರ ಬಗ್ಗೆ ಅದು ಗೊತ್ತಿಲ್ಲ ಅವರಿಗೆ ಪಾಪ. ಆದರೆ ಇವತ್ತು ನಿಜವಾಗಲೂ ಈ ಆತ್ಮನ ಬಗ್ಗೆ ಮತ್ತು ಪರಮಾತ್ಮನ ಬಗ್ಗೆ ಸತ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಅಂದರೆ ಕೇವಲ ಅದು ಓಂ ಮಂಡಳಿಯಲ್ಲಿ ಮಾತ್ರ. ಯಾಕೆಂದರೆ ಓಂ ಮಂಡಳಿಯಲ್ಲಿ ಸ್ವಯಂ ಪರಮಾತ್ಮನೇ, ನಿರಾಕಾರ ಜ್ಯೋತಿ ಸ್ವರೂಪ ಪರಮಾತ್ಮ ಓಂಕಾರೇಶ್ವರ ಪರಮಾತ್ಮನೇ ಈ ಓಂ ಮಂಡಳಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಆತ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ತ್ರಿಲೋಕ ಜ್ಞಾನ ತ್ರಿಕಾಲ ಜ್ಞಾನವನ್ನು ಪರಮಾತ್ಮ ಅಲ್ಲಿ ಕೊಡ್ತಾ ಇರೋದ್ರಿಂದ ಅದು ಈಗ ನಮಗೆಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ನಿಮಗೆ ಆತ್ಮನ ಬಗ್ಗೆ ಪರಮಾತ್ಮ ಬಗ್ಗೆ ಸಂಪೂರ್ಣ ಸನಾತನ ಧರ್ಮದ ಬಗ್ಗೆ, ಕೇವಲ ಸನಾತನ ಅಲ್ಲ, ಆದಿ ಸನಾತನ ದೇವಿ ದೇವತಾ ಧರ್ಮದ ಬಗ್ಗೆ ಎಲ್ಲ ಧರ್ಮದರು ಅವರವರ ಧರ್ಮಸ್ಥಾಪಕರು ಅವರಿಗಿದ್ದಾರೆ. ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪಕ ಯಾರಿದ್ದಾರೆ? ಇದು ದೊಡ್ಡ ಸಮಸ್ಯೆ. ಮೊನ್ನೆ ಯಾರೊಬ್ಬರು ಪತ್ರಿಕೆಯಲ್ಲಿ ಕೇಳ್ತಾಯಿದ್ರು, ಟಿ ವಿಯಲ್ಲಿ ಕೇಳ್ತಾಯಿದ್ರು, ಸನಾತನ ಧರ್ಮಕ್ಕೆ ಸ್ಥಾಪಕ ಯಾರು ಅಂತ. ಅದಕ್ಕೆ ಭಾಳ ಸಿಂಪಲ್, ಬೇರೆ ಬೇರೆ ಧರ್ಮದವರಿಗೆ ಅವರವ್ರ ಧರ್ಮ ಸ್ಥಾಪಕರಿದ್ದಾರೆ. ಆದರೆ ಈ ನಮ್ಮ ಸನಾತನ ಧರ್ಮ ಅಲ್ಲ, ಸನಾತನ ಅಲ್ಲ, ಆದಿ ಸನಾತನ ದೇವಿ ದೇವತಾ ಧರ್ಮ, ಕೇವಲ ಸನಾತನ ಅಂತ ಹೇಳ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಬೇರೆ ಯಾರೂ ಅಲ್ಲ, ಅವರೇ ನಿರಾಕಾರ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ. ಶಿವ ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಹಾಗಂತ ಶಿವ ಅಂದರೆ ಯಾವುದೋ ಹಿಂದೂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು ಶಬ್ದ ಅಂತ ಅಲ್ಲ. ಶಿವ ಅಂದರೆ ಇದು ಸಂಸ್ಕೃತದಲ್ಲಿ ಶಬ್ದ. ಏನು ಅಂದರೆ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ಅಂತಕ್ಕಂಥ ಅರ್ಥ ಕೊಡ್ತದೆ. ಒಳ್ಳೆಯದಾದ್ಮೇಲೆ ಇನ್ನು ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಗೊಳ್ಕೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಇವತ್ತು ಇಷ್ಟು ವಿಷಯಗಳನ್ನು ತಿಳಿಸಲಿಕ್ಕೆ ಭಗವಂತ ನನಗೆ ಸಹಯೋಗ ಕೊಟ್ಟಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಲಿಕ್ಕೆ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಾನು ವಂದನೆಯನ್ನು ಸಲ್ಲಿಸುವುದರ ಮುಖಾಂತರ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಇಂಥ ಅನೇಕ ಆಧ್ಯಾತ್ಮಿಕ ಜ್ಞಾನರತ್ನಗಳ ಒಂದು ಗಂಟನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಖುಷಿಯಾಗಿರ್ರಿ, ಸಂತೋಷವಾಗಿರ್ರಿ, ಆನಂದವಾಗಿರ್ರಿ. ಯಾಕೆಂದರೆ ಪರಮಾತ್ಮ ಈ ಭೂಮಿ ಮೇಲೆ ಬಂದಿದ್ದಾನೆ, ಸತ್ಯ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಯಾರು ನಿಮ್ಮ ಜೊತೆಗೆ ಇರ್ತಾರೋ ಇಲ್ಲೋ ಅದನ್ನು ವಿಚಾರ ಮಾಡಿಬಿಡ್ರಿ. ಯಾಕೆಂದರೆ ಈ ಜೀವನ ಅಂತಕ್ಕಂಥದ್ದು ಒಂದು ಪ್ರಯಾಣ. ಹೇಳ್ತೇವೆ ನಾವು ಪ್ರಯಾಣ ಅಂತ. ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಒಂದು ಕ್ಲಾಸ್ ಮಾಡ್ದಾನೆ. ಯಾಕೆಂದರೆ ಈ ಜೀವನದ ಪ್ರಯಾಣದಲ್ಲಿ ಎಷ್ಟೋ ಜನ ನಮ್ಗೆ ಗೊತ್ತಿಲ್ದಂಗೆ ಹತ್ತಿರ್ತಾರೆ ನಮ್ಮ ಗಾಡಿಯಲ್ಲಿ, ಎಷ್ಟೋ ಜನ ಗೊತ್ತಿಲ್ದಂಗೆ ಇಳಿದೋಗಿರ್ತಾರೆ. ಯಾವತ್ತು ಹತ್ತೋದ್ರ ಬಗ್ಗೆನೂ ವಿಚಾರ ಮಾಡಬಾರ್ದು, ಇಳಿಯೋದ್ರ ಬಗ್ಗೆನೂ ವಿಚಾರ ಮಾಡಬಾರ್ದು. ಯಾರು ಹತ್ತಿದ್ರು ಅಂತ ಗಮನ ಕೊಡಬಾರ್ದು, ಯಾರು ಇಳಿದ್ರು ಅಂತ ಗಮನ ಕೊಡಬಾರ್ದು. ಯಾರಿಗೆ ಊರು ತಲುಪಬೇಕಾಗಿರ್ತದೆ ಅವರು ಹತ್ತಾರೆ ಬಸ್ಸನ್ನು, ಯಾರು ಸ್ಟಾಪ್ ಬರ್ತದೆ ಅವ್ರು ಇಳಿದು ಹೋಗ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರನ್ನ ಐತಿ. ಆದರೆ ನಮ್ಮ ಜೀವನ ಹೆಂಗಿರ್ಬೇಕಂದ್ರೆ ಕಂಡಕ್ಟರ್ ಥರ ಇರಬೇಕು, ಡ್ರೈವರ್ ಥರ ಇರಬೇಕು. ಡ್ರೈವರು ಎಲ್ಲಿ ಬಿಡ್ತು ಬಸ್ಸು ಅವನು ಹೋಗಿ ಎಲ್ಲಿ ತಲುಪಿಸ್ಬೇಕು ಅಷ್ಟೇ ವಿಚಾರ ಮಾಡ್ತಿರ್ತಾನೆ. ಹಂಗೆ ನಾವು ಸಹ ಎಲ್ಲಿಂದ ಬಂದ್ವಿ ಈ ಭೂಮಿಗೆ, ಎಲ್ಲಿಂದ ಬಂದ್ವಿ, ಎಲ್ಲಿ ಹೋಗಬೇಕು, ಏನು ತಂದಿದ್ವಿ, ಈಗ ಹೋಗಬೇಕಾದ್ರೆ ಏನು ತಗೊಂಡು ಹೋಗ್ಬೇಕು, ಇಷ್ಟು ವಿಚಾರ ಮಾಡಬೇಕು ವಿನಃ ನಾವು ಬರಬೇಕಾದ್ರೆ ಇನ್ನೂ ತಂದಿಲ್ಲ, ಹೋಗಬೇಕಾದ್ರೆ ಇನ್ನೂ ತಗೊಂಡು ಹೋಗಲ್ಲ. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಕ್ಲಾಸ್ ಇದೆ. ಅದರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ನಾವೆಲ್ಲ ತಿಳ್ಕೊಳ್ಳೋಣ ಮುಂದಿನ ಇದರಲ್ಲಿ. ಯಾಕೆಂದರೆ ಇವತ್ತು ಸುಖ ಅಂತಕ್ಕಂಥ ಜೀವನದಲ್ಲಿಲ್ಲ, ಎಲ್ಲ ನೋಡಿದ್ರೆ ದುಃಖ. ಅದಕ್ಕೆ ಕೆಲವೊಂದು ವಿಚಾರಗಳನ್ನು ನಾನು ಕೂಡ ಒಂದು ವಿಚಾರ ಸಾಗರ ಅಂತ ಮಾಡಿದ್ದೇನೆ. ಎಲ್ಲದಕ್ಕಿಂತ ಮೇನ್ ಪರಮಾತ್ಮ ಈ ಸತ್ಯ ಜ್ಞಾನವನ್ನು ಇವತ್ತು ನಮಗೆ ಓಂ ಮಂಡಳಿಯಲ್ಲಿ ತಿಳಿಸ್ಕೊಡ್ತಿದ್ದಾನೆ. ಆ ಎಲ್ಲ ಜ್ಞಾನವನ್ನು ನಿಮಗೂ ತಿಳಿಸೋಣ ಅಂತಕ್ಕಂಥ ಒಂದು ನನ್ನ ಸಂಕಲ್ಪ ಇದೆ ಆತ್ಮೀಯರೇ. ಅದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೀವೆಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ, ನಗ್ತಾಯಿರಿ. ಜೊತೆಗೆ ಓಂಕಾರ ಮಾಡೋದು ಮಾತ್ರ ಮರಿಬೇಡಿ. ಯಾಕೆಂದರೆ ಓಂಕಾರ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳ ಅತ್ಯಮೂಲ್ಯ. ಗಾಳಿ ಇಲ್ಲಾಂದರೆ ಮನುಷ್ಯ ಬದುಕಲಿಕ್ಕಾಗಲ್ಲ, ನೀರಿಲ್ಲ ಅಂದರೆ ಮೀನು ಬದುಕಲಿಕ್ಕಾಗಲ್ಲ ಆತ್ಮೀಯರೇ. ಹಾಗೆ ಈ ಓಂಕಾರ ಇಲ್ಲಾಂದರೆ ಆತ್ಮನಿಗೆ ಏನೂ ಇಲ್ಲ, ಜೀವನನೇ ಇಲ್ಲ. ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಸಹ ನಿರಂತರವಾಗಿ ಓಂಕಾರ ಅಭ್ಯಾಸ ಮಾಡಿರಿ. ಓಂಕಾರ ಮಾಡಿಬಿಟ್ರೆ ಅಂದರೆ ಪರಮಾತ್ಮ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಅನುಭವ ನಿಮಗಾಗ್ತದೆ. ಅಲೌಕಿಕ ದಿವ್ಯ ಶಕ್ತಿಯ ಅನುಭವ ನಿಮಗಾಗ್ತದೆ ಆದ್ಮೇಲೆ. ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಪರಮಾತ್ಮ ಸದಾಕಾಲ ಚೆನ್ನಾಗಿಟ್ಟಿರಲಿ. ವಸುದೈವ ಕುಟುಂಬ, ಇಡೀ ವಿಶ್ವನೇ ನಮಗೆಲ್ಲರಿಗೂ ಒಂದು ಕುಟುಂಬ ಅಂದಮೇಲೆ ಎಲ್ಲರೂ ಚೆನ್ನಾಗಿರಲಿ. ಯಾಕೆಂದರೆ ಅವರೆಲ್ಲರೂ ಪರಮಾತ್ಮಗಳೇ. ಒಳ್ಳೆಯದಾಗಲಿ.
ಓಂ ನಮಃ